ಹತ್ರ ಹೋಗಿದೆ. ಡೋಜಿ ಬಂದವಾಗ ಯೂಶಲಿ ನಾವೇನು ಮಾಡ್ತೀವಿ, ಅಯ್ಯೋ ಡೋಜಿನ ಇದು ಒಂದು ವೇಸ್ಟ್ ಕ್ಯಾಂಡಲ್ ಅನ್ಕೊತೀವಿ. ಆ ವೇಸ್ಟಲ್ಲೇ ದುಡ್ಡು ಮಾಡ್ತಾರೆ ಎಲ್ಲರೂ. ಬಟ್ ನಾವು ಬುಲ್ಲಿಶ್ ಎಂಗಲ್ಫಿಂಗು ಬಂದಾಗ ಎಂಟ್ರಿ ಆಗ್ತೀವಿ ಸ್ಟೈಲಾಗೆ, ಕಾರಿಂದ ಆಡಿ ಕಾರಿಂದ ಇಳ್ದಂಗೆ ಬುಲ್ಲಿಶ್ ಎಂಗಲ್ಫಿಂಗ್ ಬಂತು ಸರ್, ಇಳಿದೆ ಸರ್ ಮಾರ್ಕೆಟ್ಗೆ, ರಪ್ ಅಂತ ಹೊಡಿತಾರೆ ಮಾರ್ಕೆಟಲ್ಲಿ. ಡೋಜಿ ಗ್ಯಾಂಬ್ಲಿಂಗ್ ನಿಲ್ಲಿಸೋಣ, ಜೂಜು ನಿಲ್ಲಿಸೋಣ, ಹೆಡ್ಜಿಂಗ್ ಕಲಿಯೋಣ. ಸೊ ಲಾಂಗ್ ಸ್ಟ್ರಾಡಲ್ ಇದೊಂದು ಆಪ್ಷನ್ ಸ್ಟ್ರಾಟಜಿ. ಲಾಂಗ್ ಸ್ಟ್ರಾಡಲ್ ಅಂದರೆ ಸೊ ತಿಳಿದಿದೆ ನಿಮಗೆ, ಬಟ್ ಸ್ಟಿಲ್ ಇನ್ನು ಕ್ಲಾರಿಟಿ ಅಂತ ತಿಳಿಯೋಣ. ಸೊ ಲಾಂಗ್ ಸ್ಟ್ರಾಡಲ್ ಅಂದರೆ ಬೈ ATM ಕಾಲ್, ಬೈ ATM ಪುಟ್ ಆಪ್ಷನ್. ATM ಕಾಲ್ನ ಬೈ ಮಾಡಿ ATM ಪುಟ್ನ ಬೈ ಮಾಡೋದೇ ಒಂದು ಲಾಂಗ್ ಸ್ಟ್ರಾಡಲ್. ಇಷ್ಟೇ, ವೆರಿ ಸಿಂಪಲ್. ಲಾಂಗ್ ಸ್ಟ್ರಾಡಲ್ ಅಂದ್ರೇನು? ಬೈ ATM ಕಾಲ್ ATM ಪುಟ್. ಸೊ ATM ಕಾಲ್ ಅಂದರೆ ಯಾವುದು? ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್. ಲೆಟ್ಸ್ ಸೇ ಮಾರ್ಕೆಟ್ 17,000 ನಡೀತಾ ಇದೆ. ಮಾರ್ಕೆಟ್ 17,000 ನಡೀತಾ ಇದೆ. 17,000 ಇಸ್ ಅ ನಿಯರೆಸ್ಟ್. 17,000 ಕಾಲೇ ATM. 17,000 ಪುಟ್ನ ಬೈ ಮಾಡಬೇಕು. ಲೆಟ್ಸ್ ಸೇ 17,000 ಕಾಲ್ ಈಸ್ ಟ್ರೇಡಿಂಗ್ ಅಟ್ 100 ರೂಪೀಸ್. 100 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. 17,000 ಪುಟ್, ಇದು ಕಾಲು, ಇದು ಪುಟ್ಟು. ಲೆಟ್ಸ್ ಸೇ ಇದು 120 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನೀವು ಪ್ರೀಮಿಯಮ್ ತಗೋತಾ ಇದ್ದೀರಾ. ಇಲ್ಲಿ ಬೈಯರ್ ಆದರೆ ಪ್ರೀಮಿಯಮ್ನ ಕೊಡ್ತಾ ಇದ್ದೀರಾ. ಯು ಆರ್ ಗಿವಿಂಗ್ ದ ಪ್ರೀಮಿಯಮ್ ಟು ದ ಆಪ್ಷನ್ ಸೆಲ್ಲರ್. ನೀವು ಪ್ರೀಮಿಯಮ್ನ ಪೇ ಮಾಡ್ತಾ ಇದ್ದೀರಾ. 100, 120, ಟೋಟಲ್ 220 ರೂಪಾಯಿ ಆಯಿತು. 220 ರೂಪಾಯಿ ನೀವು ದುಡ್ಡು ಕೊಟ್ಟಿದ್ದೀರಾ. ಆಪ್ಷನ್ ಬೈ ಮಾಡಿದೆ, ಎರಡೂ ಬೈ ಮಾಡಿದ್ದೀರಾ. ಸೊ ಇದು ಪ್ರೀಮಿಯಮ್ ಪೇ ಮಾಡಿರೋ ಅಷ್ಟು ಮಾರ್ಕೆಟ್ ದೂರ ಹೋದ್ರೇ ನಿಮಗೆ ದುಡ್ಡು ವಾಪಸ್ ಬರುತ್ತೆ. 220 ಕಿಲೋಮೀಟ್ರು ಸ್ಟಾಕ್ ಮಾರ್ಕೆಟು ಮೇಲಕ್ಕೆ ಹೋಗಬೇಕು. ಲೆಟ್ಸ್ ಎ ನಿಫ್ಟಿ, ದೆನ್ ಓನ್ಲಿ ವಿಲ್ ಮೇಕ್ ಮನಿ. ಸೊ ನೀವು ಎಷ್ಟು ಪ್ರೀಮಿಯಮ್ ಕಟ್ಟಿರ್ತೀರಲ್ಲ ಅಷ್ಟು, ಅದಕ್ಕಿಂತ ದೂರ ಹೋದ್ರೇ ನೀವು ದುಡ್ಡು ಮಾಡ್ತೀರಾ. ಅದಕ್ಕಿಂತ ಕಮ್ಮಿ ಇದ್ದರೆ ಲಾಸ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಪ್ರಾಕ್ಟಿಕಲಿ ಚೆಕ್ ಮಾಡೋಣ ಲಾಂಗ್ ಸ್ಟ್ರಾಡಲ್ ಅಂದರೆ ಹೇಗೆ. ಸೊ ಒಂದು opstra.defineedge.com ಓಪನ್ ಮಾಡಿ, opstra.defineedge.com ಹೋಗಿ. ಸೊ ನೀವೇ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ಲಾಂಗ್ ಸ್ಟ್ರಾಡಲ್. ಲೆಟ್ಸ್ ಸೇ ಮಾರ್ಕೆಟಲ್ಲಿದೆ 17,063. ಸೊ 17,063 ಅಂದರೆ ವಿಚ್ ಈಸ್ ದ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ 17,050. ಸೊ ಇದಕ್ಕೆ ನಿಯರೆಸ್ಟ್ ಸ್ಟ್ರೈಕ್ ಪ್ರೈಸ್ ಯಾವುದಿದೆ? 13 ಕಿಲೋಮೀಟ್ರ್ ಹಿಂದಕ್ಕೆ ಬಂದರೆ 17,050 ಇದೆ. ಸೊ ಲೆಟ್ಸ್ ಸೇ 17,050 ನೀವು ಕಾಲ್ನ ಬೈ ಮಾಡಿದ್ರಿ, ಅಂದರೆ ಈ ವೀಕ್ ಎಕ್ಸ್ಪೈರ್ ಇದು. ಕಾಲ್ನ ಬೈ ಮಾಡಿದ್ರಿ, ಇಲ್ಲಿ ಆ್ಯಡ್ ಪೊಸಿಷನ್ ಅಂತ ಕ್ಲಿಕ್ ಮಾಡಿ. ಸೊ ಗ್ರಾಫ್ ಈ ಥರ ಬರುತ್ತೆ. ಸೊ 252 ಪಾಯಿಂಟ್. ಸೊ 252 ಪಾಯಿಂಟು ಇದನ್ನು ಆ್ಯಡ್ ಮಾಡಿ. ಇದೇ ಬ್ರೇಕ್ ಇವನ್. ಇದ್ರ ಮೇಲಕ್ಕೆ ಹೋದರೆ ನೀವು ದುಡ್ಡು ಮಾಡ್ತೀರಾ. ಸೊ ದಿಸ್ ಈಸ್ ಆ್ಯಡಿಂಗ್ ಕಾಲ್. ಒಂದು ಕಾಲ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟು ಪುಟ್ನ ಆ್ಯಡ್ ಮಾಡೋಣ. ಸೊ ಒಂದು ಪುಟ್ನು ಆ್ಯಡ್ ಮಾಡಿದೆ. ಸೊ ಇವಾಗ ನೋಡಿ 252, 210 ಇದೆರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 462 ಪಾಯಿಂಟ್. 462 ಪಾಯಿಂಟ್ನ ಇದಕ್ಕೆ ಆ್ಯಡ್ ಮಾಡಿ. 17,050. ಸೊ ಎಷ್ಟು ನೋಡಿ, ಸಬ್ಜೆಕ್ಟು ಬರ್ತಾ ಟಫ್ ಆಗುತ್ತೆ. ಸೊ ನೋಡೋದಕ್ಕೆ ತುಂಬ ಸುಲಭ ಲಾಂಗ್ ಸ್ಟ್ರಾಡಲ್, ಬಟ್ ಅದು ಬ್ರೇಕ್ ಇವನ್ ಏನಕ್ಕೆ ಅಷ್ಟೇ ಬಂತು? ಉತ್ತರ ಇಲ್ಲ. ಸೊ ಆ ಉತ್ತರ ನೀವು ಕಂಡುಹಿಡಿಬೇಕು. ಸೊ ಲಾಂಗ್ ಸ್ಟ್ರಾಡಲ್ ನನಗೆ ಗೊತ್ತು ಸರ್ ಅಂತ ಹೇಳೋದಲ್ಲ. ಲಾಂಗ್ ಸ್ಟ್ರಾಡಲ್ ಹಾಕಿದ್ಮೇಲೆ ಕಾನ್ಸಿಕ್ವೆನ್ಸಸ್ ಏನಿದೆ. ಸೊ 462 ರೂಪೀಸ್ ಇದನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ 17,050 ಇದನ್ನು ಸಪ್ರಾಕ್ಟ್ ಮಾಡಿ ಆನ್ಸರ್ ಹೇಳಿ. ಸೊ ಅದೇ ನಿಮ್ಮ ಬ್ರೇಕ್ ಇವನ್. ಸೊ ಆ್ಯಡ್ ಮಾಡಿದ್ರೆ ಇದು ಸಿಗುತ್ತೆ, ಸಪ್ರಾಕ್ಟ್ ಮಾಡಿದ್ರೆ ಇದು ಸಿಗುತ್ತೆ. ಸರ್ ಮಾರ್ಕೆಟ್ ಈ ರೇಂಜಿಂದ ಈ ರೇಂಜಲ್ಲಿದ್ದರೆ ನಿಮ್ಮ ದುಡ್ಡು ಲಾಸ್ ಆಗುತ್ತೆ. ಸರ್ ಮಾರ್ಕೆಟ್ ಸೈಡ್ ವೇಸ್ ಮಾಡಿದ್ರೆ ಲಾಸ್ ಆಗುತ್ತೆ. ಲಾಂಗ್ ಸ್ಟ್ರಾಡಲ್ ಮಾಡಿದಾಗ ಮಾರ್ಕೆಟು ಐದರ್ ಸುನಾಮಿ ಥರ ಮೇಲಕ್ಕೆ ಹೋಗಬೇಕು, ಇಲ್ಲ ಸುನಾಮಿ ಥರ ಬೀಳಬೇಕು. ಇಲ್ಲ ಸರ್ ಸೈಡ್ ವೇಸ್ ಮಾಡ್ತಾಯಿದ್ದಾರೆ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಸೊ ಸೈಡ್ ವೇಸ್ ಮಾಡೋಂಗಿದ್ರೆ ಲಾಂಗ್ ಸ್ಟ್ರಾಡಲ್ ಮಾಡೋಕ್ಕೆ ಹೋಗಬೇಡಿ. ಲಾಂಗ್ ಸ್ಟ್ರಾಡಲ್ ಯಾವಾಗ ಮಾಡಬೇಕು? ಕೇರ್ಫುಲಿ ಲಿಸನ್. ಲಾಂಗ್ ಸ್ಟ್ರಾಡಲ್ ಯಾವಾಗ ಮಾಡಬೇಕು ಅಂದರೆ ವೆನ್ ಎವರ್ ದೇರ್ ಇಸ್ ಅ ಬಿಗ್ ಮೂಮೆಂಟ್ ಎಕ್ಸ್ಪೆಕ್ಟೆಡ್. ಸೊ ಯಾವಾಗ ನೀವು ಬಿಗ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
ಸೊ ಬಿಗ್ ಮೂಮೆಂಟ್ ಯಾವಾಗ ಬರುತ್ತೆ? ಸಮಥಿಂಗ್ ಲೈಕ್ ಬಜೆಟ್, ಸಮಥಿಂಗ್ ಲೈಕ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ಆರ್ UP ಎಲೆಕ್ಷನ್ ರಿಸಲ್ಟ್ಸ್ ಇದೆಯಲ್ಲ, ಸೊ ಇಲ್ಲ ಏನೋ ಒಂದು ಕರೋನಾ ವೈರಸ್ ಬಂತು, ಸೊ ಒಂದೊಂದು ಈವೆಂಟ್ಸ್, ಮೇಜರ್ ಈವೆಂಟ್ಸ್. ಬಟ್ ಆ ಮೇಜರ್ ಈವೆಂಟ್ಸ್ ಬಂದವಾಗ ಏನಾಗುತ್ತೆ, ಪ್ರೀಮಿಯಮ್ಸು 10 ರೂಪಾಯಿ ಇರೋ ಪ್ರೀಮಿಯಮ್ 50 ರೂಪಾಯಿಗೆ ಮಾರ್ತಾರೆ. ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ಲಾಂಗ್ ಸ್ಟ್ರ್ಯಾಡಲ್ಲು ಸರ್ ಬಜೆಟ್ ಬಂತು ಸರ್ ನಾನು ಲಾಂಗ್ ಸ್ಟ್ರ್ಯಾಡಲ್ಲಿ ಮಾಡ್ತೀನಿ ಅಂತೀರಾ. ಬಟ್ ನೀವು ಮೇನ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕಿರೋದು, ಬಜೆಟ್ ಬಂತಾ ಲಾಂಗ್ ಸ್ಟ್ರ್ಯಾಡಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ನೀವು ಲಾಸ್ ಮಾಡ್ಕೋತೀರಾ. ಏನಕ್ಕೆ ಹೇಳಿ? 10 ರೂಪಾಯಿ ಇರೋ ಪ್ರೀಮಿಯಮ್ 100 ರೂಪಾಯಿ ಇರೋ ಪ್ರೀಮಿಯಮ್ನ ಆ ಬಜೆಟ್ ಟೈಮಲ್ಲಿ ಆಪ್ಷನ್ ಸೆಲ್ಲರ್ಸು 200-250 ರೂಪಾಯಲ್ಲಿ ಮಾರ್ತಾರೆ. ಸೊ ನಮ್ಗೆ ಗೊತ್ತಾಗಲ್ಲ, ಸರ್ ಏನೋ ಬಜೆಟ್ ಬಂತು ಸರ್ ಪಕ್ಕ ಮೇಲಕ್ಕೆ ಹೋಗುತ್ತೆ ಇಲ್ಲ ಬೀಳುತ್ತೆ ಸರ್ ಅಂತ ಹಾಕ್ಬಿಡ್ತೀವಿ. ಬಟ್ ನಮ್ಮ ಬ್ರೇಕ್ ಈವನ್ಸು ತುಂಬ ದೂರ ಇರುತ್ತೆ. ಬಟ್ ಆ ಬ್ರೇಕ್ ಈವನ್ ಅದು ದಾಟುತ್ತೆ ಅಂತ ಅನಿಸುತ್ತಾ? ನಿಮ್ಮ ಗಟ್ ಫೀಲಿಂಗ್ ಇದೆಯಾ ಸರ್ ಆ ಬ್ರೇಕ್ ಈವನ್ ದಾಟುತ್ತೆ, ದೆನ್ ಓನ್ಲಿ ಯು ಡೂ ಲಾಂಗ್ ಸ್ಟ್ರ್ಯಾಡಲ್. ಸೊ ಇದಕ್ಕೆ ಉಪಾಯ ಏನೇ ಇದ್ರೂ ಇದೆಯಾ ಸರ್? ಬಜೆಟು ಇದೆಲ್ಲ ಬಂದಾಗ ನಾನು ಮಾಡಲ್ಲ ಲಾಂಗ್ ಸ್ಟ್ರ್ಯಾಡಲ್ಲು, ಬೇರೆ ಏನು ಬಂದಾಗ ಮಾಡ್ಬೇಕು ಸರ್? ವೆರಿ ಸಿಂಪಲ್. ಸೊ ಡೋಜಿ ಬಂದವಾಗ ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ. ಸೊ ಡೋಜಿ ಮೀನ್ಸ್ ಇಂಡಿಸಿಸಿವ್ ಕ್ಯಾಂಡಲ್. ಸೊ ಡೋಜಿ ಬಂದಾಗ ಲಾಂಗ್ ಸ್ಟ್ರ್ಯಾಡಲ್ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ. ಸೊ ಲೆಟ್ಸ್ ಸಿ ಡೋಜಿ ಅಂದರೆ ಇಲ್ಲೊಂದು ಡೋಜಿ ಬಂತು ನೋಡಿ. ಸೊ ಡೋಜಿ ಬಂದಾದ್ಮೇಲೆ ನೋಡಿ ಎಷ್ಟು ಸ್ಟ್ರಾಂಗ್ ಅಪ್ ಮೂವ್ ಕೊಡ್ತು. ಸೊ ಡೋಜಿ ಬಂತು ವಿತಿನ್ 3 days ಎಂಥ ಮೂವ್ ಕೊಡ್ತು ನೋಡಿ. ಸೊ ಎಷ್ಟು ಮೂವ್ಮೆಂಟ್ ಕೊಡ್ತು ನೋಡಿ. ಡೋಜಿ ಬಂತು, ನೆಕ್ಸ್ಟ್ ದಿವಸ ಬಿತ್ತು, 3 ದಿವಸದಲ್ಲಿ ಅದು 350 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ ಮಾರ್ಕೆಟ್. ಸೊ ನೆಕ್ಸ್ಟ್ ಇಲ್ಲೊಂದು ಡೋಜಿ ಬಂತು. ಸೊ ಡೋಜಿ ಬಂತು, ನೆಕ್ಸ್ಟ್ ದಿವಸನೇ ಅದು, ನೆಕ್ಸ್ಟ್ 2 ದಿನಕ್ಕೆ ಅದು 700 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ ನೋಡಿ. ಡೋಜಿ ಎಷ್ಟು ಪವರ್ಫುಲ್. ಸೊ ಎಲ್ಲರೂ ಡೋಜಿ ಬಂದರೆ ಏನೂ ಆಗಲ್ಲ ಅಂದ್ಕೊತೀರ. ಡೋಜಿ ಒಂದೊಂದ್ಸತಿ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸರ್ ಡೋಜಿ ಬಂತು ಯಾವ ಥರ ಹೋಗಿದೆ. ಡೋಜಿ ಬಂದವಾಗ ಯೂಶಲಿ ನಾವೇನು ಮಾಡ್ತೀವಿ, ಅಯ್ಯೋ ಡೋಜಿನ ಇದು ಒಂದು ವೇಸ್ಟ್ ಕ್ಯಾಂಡಲ್ ಅಂದ್ಕೊತೀವಿ. ಆ ವೇಸ್ಟಲ್ಲೇ ದುಡ್ಡು ಮಾಡ್ತಾರೆ ಎಲ್ಲರೂ. ಬಟ್ ನಾವು ಬುಲ್ಲಿಶ್ ಎಂಗಲ್ಫಿಂಗು ಬಂದಾಗ ಎಂಟ್ರಿ ಆಗ್ತೀವಿ ಸ್ಟೈಲಾಗೆ, ಆಡಿ ಕಾರಿಂದ ಇಳ್ದಂಗೆ ಬುಲ್ಲಿಶ್ ಎಂಗಲ್ಫಿಂಗ್ ಬಂತು ಸರ್, ಇಳಿದೆ ಸರ್ ಮಾರ್ಕೆಟ್ಗೆ, ರಪ್ ಅಂತ ಹೊಡಿತಾರೆ ಮಾರ್ಕೆಟಲ್ಲಿ. ಡೋಜಿ ಬಂತು ಸರ್ ನಾನು ಆಡಲ್ಲ ಸರ್, ಡೋಜಿ ಬಂತು ಸರ್ ನಾನು ಮುಟ್ಟಲ್ಲ ಸರ್ ಆ ಟೈಮಲ್ಲೇ ದುಡ್ಡು ಮಾಡ್ತಾರೆ ಬಿಗ್ ಶಾಟ್ಸ್. ನೋಡಿ ಯಾವ ಥರ ಯೋಚನೆ ಇದೆ ನೋಡಿ ನಮ್ಮ ಗುರುಪೀಠ ಟ್ರೇಡಿಂಗಲ್ಲಿ, ಯಾವ ಥರ ಕ್ರಿಟಿಕಲ್ ಥಿಂಕಿಂಗ್. ಸೊ ಅದೇ ನಮ್ಮದು ಯೂನಿಕ್ ಚಾನಲ್. ಸೊ ನೀವು ಎಷ್ಟೇ ಚಾನಲ್ ನೋಡಿರಿ, ಇಂಡಿಯಾದಲ್ಲಿ 1000 ಚಾನಲ್ ನೋಡಿ, ನಮ್ಮ ಚಾನಲಲ್ಲಿ ಯೂನಿಕ್ನೆಸ್ಸು ಬೇರೆ ಚಾನಲ್ ಸಿಗಲ್ಲ. ಸೊ ಅದೇ ಯೂನಿಕ್ನೆಸ್ ನೀವು ಕಲಿಬೇಕಂದ್ರೆ ಪ್ಲೀಸ್ ಎಲ್ಲ ವೀಡಿಯೋನು ಆದಷ್ಟು ಟೈಮ್ ಮಾಡಿಕೊಂಡು ನೋಡ್ತಾ ಇರಿ. ತುಂಬ ಕಲಿಯೋದಿದೆ. ಸೊ ತುಂಬ ನೀವು ಅಂದ್ಕೊಂಡೇ ಇಲ್ಲ ಆ ಥರ ಸ್ಟ್ರಾಟಜೀಸು ಇರ್ತವೆ. ಮೇಯ್ನ್ಲಿ ಸ್ಟ್ರಾಟಜೀಸ್. ನಾವು ಕ್ಯಾಂಡಲ್ ಅಂತೆ, ಇದೇನೋ ಹಿಂಗೆ ಹೋಗುತ್ತಂತೆ, ಹಿಂಗೆ ಬೀಳುತ್ತಂತೆ, ಏನೋ ಟೆಕ್ನಿಕಲ್ಸ್ ಅಂತೆ. ಆ ಟೆಕ್ನಿಕಲ್ಸ್ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಟೆಕ್ನಿಕಲ್ಸ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಇನ್ನು ಮಿಕ್ಕಿದ್ದೆಲ್ಲ ಲಾಜಿಕ್, ವೆರಿ ಲಾಜಿಕ್ಸು, ಗೇಮ್ ಪ್ಲ್ಯಾನು, ಸ್ಟ್ರಾಟಜೀಸ್ ಇಷ್ಟೇ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್, ಮೇನ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಟೆಕ್ನಿಕಲ್ ಟ್ರೇಡರ್ಸ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಲ್ಲ. ಬಟ್ ನಾವು ಹೆಡ್ಜಿಂಗ್ ಮಾಡೋರು ರಿಸ್ಕ್ನ ಹೆಡ್ಜಲ್ಲೇ ನಾವು ಕಟ್ಟಾಕಿರ್ತೀವಿ. ಸೊ ಡೋಜಿ ಬಂದಾಗ ನೀವು ಲಾಂಗ್ ಸ್ಟ್ರ್ಯಾಡಲ್ ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ. ಬಟ್ ಪ್ರತಿ ಡೋಜಿಯಲ್ಲೂ ವರ್ಕ್ ಆಗುತ್ತಾ? ಹೇಳೋಕ್ಕಾಗಲ್ಲ. ಸೊ ಡೋಜೀಸ್ ಬಂದಾಗ ಯೂಶಲಿ ಲಾಂಗ್ ಸ್ಟ್ರ್ಯಾಡಲ್ ಮಾಡಿದ್ರೆ ಹೆಂಗಿದ್ರು ಪ್ರೀಮಿಯಮ್ಸು ಜಾಸ್ತಿ ಇರಲ್ಲ, ಬಿಕಾಸ್ ಅಲ್ಲೇನು ಈವೆಂಟ್ ಇಲ್ಲ. ಸೊ ವರ್ಕೌಟ್ ಆಗುತ್ತೆ ನಿಮಗೆ. ಪ್ರೀಮಿಯಮ್ಸು ಕಮ್ಮಿನೇ ಇರುತ್ತೆ. ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ವರ್ಕೌಟ್. ಸೊ ನೆಕ್ಸ್ಟ್ ವೀಕ್ಲಿ ಆಪ್ಷನ್ಸಲ್ಲಿ ಮಾಡಲ, ಮಂತ್ಲಿಯಲ್ಲಿ ಮಾಡಲ, ಇದು ನಿಮ್ಮ ಮೇಲೆ ಡಿಪೆಂಡು. ಅದೇನಾದ್ರು ವೀಕ್ಲಿ ಇನ್ನೂ ನಿಮಗೆ ಟೈಮ್ ಇದ್ದರೆ 4-5 ದಿವಸ ವೀಕ್ಲಿ ಆಪ್ಷನ್ಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಮಂತ್ಲಿ ಮಾಡಿದ್ರೆ ನಿಮಗೆ ಬ್ರೇಕ್ ಈವನ್ಸು ತುಂಬ ದೂರ ಇದ್ದರೆ ತುಂಬ ಕಷ್ಟ. ಸೊ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೀಕ್ಲಿ ನೀವು ಹೋಗ್ಬಿಟ್ಟು ಡೋಜಿ ಬಂತು ಅಂದ್ಬಿಟ್ಟು, ಬುಧವಾರ ಡೋಜಿ ಬಂತು, ಗುರುವಾರ ಬೆಳಗ್ಗೆ ನೀವು ಡೋಜಿ ಬಂತು ಅಂತ ಹಾಕಿದ್ರೆ ಮೇ ಬಿ ಚಾನ್ಸಸ್ ಯು ಮೇ ಲೂಸ್ ಯುವರ್ ಎಂಟೈರ್ ಕ್ಯಾಪಿಟಲ್. ಸೊ ಇದು ನಾನು ರೆಕಮೆಂಡೇ ಮಾಡಲ್ಲ. ಲಾಂಗ್ ಸ್ಟ್ರ್ಯಾಡಲ್ಲು ನಾವು ಮಾಡೋದು ಇಲ್ಲ. ಯಾವಾಗೋ ವರ್ಷಕ್ಕೆ 1-2 ಟ್ರೇಡ್ ತೊಗೊಂಡ್ರೆ ಹೆಚ್ಚು. ಲಾಂಗ್ ಸ್ಟ್ರ್ಯಾಡಲ್ ಇಟ್ಸ್ ನಾಟ್ ಅವರ್ ಕಪ್ ಆಫ್ ಟೀ. ಬಟ್ ಸ್ಟಿಲ್ ಲಾಂಗ್ ಸ್ಟ್ರ್ಯಾಡಲ್ ಅಂದರೆ ಏನು ಅಂತ ತಿಳ್ಕೊಂಡಿರಿ. ಲಾಂಗ್ ಸ್ಟ್ರ್ಯಾಡಲ್ನ ಮಾಡೋಕ್ಕೆ ಹೋಗಬೇಡಿ, ಬಟ್ ತಿಳ್ಕೊಂಡಿರೋದು ಒಳ್ಳೇದಲ್ಲ. ಸೊ ಇದರಲ್ಲಿ ಬಿಗ್ ಮೂಮೆಂಟ್ ಬರುತ್ತೆ ಅನಿಸುತ್ತೆ ನಿಮ್ಗೆ, ಯಾವುದೋ ಬಿಗ್ ಡೌನ್ಫಾಲ್ ಬರುತ್ತೆ ಇಲ್ಲ ಬಿಗ್ ಅಪ್ ಮೂವ್ಮೆಂಟ್ ಬರುತ್ತೆ ಅನಿಸಿದ್ರೆ ಮಾತ್ರ ಲಾಂಗ್ ಸ್ಟ್ರ್ಯಾಡಲ್ ಮಾಡಬೇಕು. ಸುಮ್ಮನೆ ಯಾವಾಗಂದರೆ ಅವಾಗ ಲಾಂಗ್ ಸ್ಟ್ರ್ಯಾಡಲ್ ಮಾಡಿದ್ರೆ ಖಂಡಿತ ಲಾಸ್.
ಸೊ ಇದಿಷ್ಟು ಸಣ್ಣ ಮಾಹಿತಿ. ಲಾಂಗ್ ಸ್ಟ್ರಾಡಲ್ ಅಂದರೆ ಏನು, ಬೈ ಎ ಟಿ ಎಮ್ ಕಾಲ್, ಬೈ ಎ ಟಿ ಎಮ್ ಪುಟ್. ಸೊ ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಸೊ ಬ್ರೇಕ್ ಈವನ್ಸ್ ಬಂತು. ಸೊ ನಮಗೆ ಮಾರ್ಚ್ 3 ಅಷ್ಟರಲ್ಲಿ ಐದರ್ ಇದು ಮೇಲೆ ಹೋಗಬೇಕು, ಇಲ್ಲಾಂದರೆ ಕೆಳಗಡೆ ಬರಬೇಕು. ಇಷ್ಟರಲ್ಲಿ ಎರಡರಲ್ಲೂ ಒಂದು ಆಗಿಲ್ಲ ಅಂದರೆ ಖಂಡಿತ ನೀವು ಲಾಸ್ ಮಾಡ್ಕೋತೀರಿ. ಎಷ್ಟು ಲಾಸ್ ಆಗುತ್ತೆ, ಈ ಪಿ ಆ್ಯಂಡ್ ಎಲ್ ಇದೆಯಲ್ಲ ಅಷ್ಟು ಲಾಸ್ ಆಗುತ್ತೆ. ಸೊ ಕ್ಲಿಯರ್ ಇದೆ ಅನಿಸುತ್ತೆ. ಇದಕ್ಕೆ ದುಡ್ಡು ಎಷ್ಟು ಬೇಕು, ವೆರಿ ಸಿಂಪಲ್. 252 ಇಂಟು 50, ಲಾಟ್ ಸೈಜ್ 50 ಅಲ್ಲ ನಿಫ್ಟಿಗೆ. 210 ಇಂಟು 50 ಎಷ್ಟಾಗುತ್ತೆ, 462 ಇಂಟು 50 ಅಷ್ಟು ಮಾಡಿದ್ರೆ 23,000 ಚಿಲ್ಲರೆ ಬರುತ್ತೆ. 23,000 ಚಿಲ್ಲರೆ ನಿಮ್ಮ ಹತ್ರ ಅಕೌಂಟಲ್ಲಿ ದುಡ್ಡಿದ್ರೆ ನೀವು ಲಾಂಗ್ ಸ್ಟ್ರಾಡಲ್ ಮಾಡ್ಬೋದು. ಬಟ್ ಇದು ತಜ್ಞರ ಸಲಹೆ ಮೇಲೆ, ತಜ್ಞರು ಏನು ಹೇಳ್ತಾರೆ ಇದನ್ನು ಲಾಂಗ್ ಸ್ಟ್ರಾಡಲ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ಟೀಟಾ ಡಿ ಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಟೀಟಾ ಡಿ ಕೆನೇ ನಮ್ಮ ಕೊಂದು ಬಿಡುತ್ತೆ. ಈ ಸ್ಟ್ರಾಟಜಿ ತುಂಬ ಡೇಂಜರಸ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ತುಂಬ ಈ ಥರ ಸೀರೀಸ್ ಬಿಡ್ತಾ ಇರ್ತೀನಿ, ಏನೇನು ಸ್ಟ್ರಾಟಜೀಸ್ ಇದೆ ಅಂತ ಮುಂದಿನ ಒಂದೊಂದೇ ಬಿಡ್ತಾ ಇರ್ತೀವಿ. ಸೊ ಅದನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.